ನಮಸ್ಕಾರ. ಎಲ್ಲ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ಈ ದಿನ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಎಲ್ಲ ಭಕ್ತಾದಿಗಳು, ಏಕೆಂದರೆ ಇದರಲ್ಲಿ ಬಡವ ಬಲ್ಲಿಗ ಅನ್ನೋದು ಏನೂ ಇಲ್ಲ. ಬಡವರು ಅವರು ತಕ್ಕಂತೆ ಅವರು ಏನೋ ಒಂದು ಫೋಟೋಗೆ ಯಾರೋ ಅವರು ಪೂಜೆ ಮಾಡಿ ಇವತ್ತು ಆ ದೇವಿನ ಅವರು ಪ್ರಾರ್ಥನೆ ಮಾಡ್ಕೊತಾರೆ. ಇರೋವರು ಕಳಸೆ ಇಟ್ಟು ಅದಕ್ಕೆ ಸೀರೆ, ಚಿನ್ನ, ಒಡವೆ, ದುಡ್ಡು, ಪ್ರತಿಯೊಂದು ಹಣ್ಣು ಹಂಪಲುಗಳಿಟ್ಟು ಅವರು ಪೂಜೆ ಮಾಡಿದ್ರು. ಇವು ಏನೂ ಇಲ್ಲ ಅನ್ನೋಂಥ ಪಾಪ ಬಡವರು ಒಂದು ಫೋಟೋಗೆ ಹೂವಿಟ್ಟು ಅವ್ರ ಕೈಲಿ ಆದದ್ದು ಒಂದು 2 ಹಣ್ಣು ಕಾಯಿನ ಒಡೆದು ಅವರು ಪೂಜೆ ಮಾಡ್ತಾರೆ. ಅವ್ರಿಗೂ ದೇವರಿದೆ. ಯಾಕಂದರೆ ಇವತ್ತು ಬಡವ ಶ್ರೀಮಂತ ಅನ್ನೋದು ಇದು ಮಾಮೂಲಿ. ಬಡವ ಯಾರೋ ಶ್ರೀಮಂತ ಯಾರೋ ಮನುಷ್ಯ ಇದ್ದಂಗೆ ಇರೋಕ್ಕಾಗಲ್ಲ. ಇವತ್ತು ಬಡವನಾಗಿದ್ದನು ನಾಳೆಗೆ ಅವನು ಶ್ರೀಮಂತನಾಗ್ಬೋದು. ಅದಕ್ಕೆ ಯಾರು ಕಾರಣ? ಆ ತಾಯಿ, ಆ ಲಕ್ಷ್ಮಿನೇ ಕಾರಣ. ಅವರು ಕಣ್ಣು ಬಿಟ್ಟರೆ ಇವತ್ತಿರೋರು ನಾಳೆ ಸಾಹುಕಾರರಾಗ್ಬೋದು, ಅವರ ಬಡತನನ ನಿರ್ವಹಣೆ ಮಾಡ್ಬೋದು ಅಂಥೇಳಿ ಆ ತಾಯಿ ನಮ್ಮ ಇವತ್ತಿನ ಈ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮತ್ತು ಇನ್ನು ಮುಂದೆ ಪಾಪ ಅವರವರ ಕಷ್ಟ ಸುಖದಂತೆ ಅವರು ಅನುಸರಿಸ್ಕೊಂಡು ಅವ್ರು ಏನು ಆಗಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಅದೇ ಬಸವಣ್ಣವ್ರು ಹೇಳ್ದಂಗೆ ನಮ್ಮ ಸ್ನೇಹಿತರು ಹೇಳಿದ್ರು, ಅವರು ಹೇಳ್ದಂಗೆ ಬಡವರಿಗೆ ಬಡವರು, ಸಾಹುಕಾರರಿಗೆ ಸಾಹುಕಾರರು. ಅವರು ಇರೋರು ಅವರು ಕಳಶ ತಂದು ಮಾಡ್ಬೋದು. ಇಲ್ಲದೇ ಇದ್ದವರು ಒಂದು ಕೋಟಿಗೆ ಪೂಜೆ ಮಾಡಿದ್ರು ಅವ್ರಿಗೆ ಭಕ್ತಿ ಇದ್ದು ಆ ದೇವರು ಅವ್ರನ್ನ ಕಾಪಾಡ್ತದೆ, ಅವ್ರನ್ನ ಚೆನ್ನಾಗಿರ್ತದೆ ಅಂಥೇಳಿ ಇವತ್ತು ಮಾಡ್ತಕ್ಕಂಥ ಎಲ್ಲ ನನ್ನ ಹೆಣ್ಣು ಮಕ್ಕಳೇ ಆಗಲಿ, ನಮ್ಮ ತಾಯಿ ತಂದೆಯರ ಎಲ್ಲರಿಗೂ ನಾನು ಈ ನಾಡಿನ ಜನತೆಗೆ ನಮಸ್ಕರಿಸುತ್ತಾ, ಪ್ರತಿಯೊಬ್ಬರಿಗೂ ಈ ದಿನ ಅವರ ಕಷ್ಟ ಸುಖ ದೂರ ಆಗಿ ಒಳ್ಳೆಯ ದಿನ ಕೂಡಲಿ ಅಂತ ಹೇಳ್ತಾ, ಪ್ರತಿಯೊಬ್ಬ ತಾಯಿ ತಂದೆ ಅಕ್ಕ ತಂಗಿಯರಿಗೂ ನಾನು ನಮಸ್ಕರಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ನಾನು ಈ ಮೂಲಕ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡ್ತೀನಿ. ವಂದನೆಗಳು. ನಮಸ್ಕಾರ. ಜೈ ಹಿಂದ್.